ಸಿಕ್ಕಾಕೊಂಡೆ ಕಣೆ, ಇವಾಗ ನೋಡ್ಕೋತೀನಿ. ಅದೆಲ್ಲ ಇವಾಗ ಯಾಕಜ್ಜಿ? ಈಗಲೇ ಮಾಡಬೇಕು. ಈಗಾಗಲೇ ಅಜ್ಜಿ ಈ ವಿಷಯದ ಬಗ್ಗೆ ನನ್ನ ಹತ್ರ 2-3 ಸಲ ಹೇಳಿದ್ದಾರೆ. ಮುದುಕಿಗೆ ಒಂದ್ ಕಡೆ ತನ್ನ ಪ್ರಾಣ ಹೋಗ್ತಿದ್ರೆ ಇನ್ನೊಂದ್ ಕಡೆ ಇವರು ಶೋಭನೆ ಬೇಕಾಯ್ತಾ? ಅದೆಲ್ಲ ಅಜ್ಜಿ ಹುಷಾರಾದ್ಮೇಲೆ ಮಾಡೋಣ ಅಜ್ಜಿ. ಈಗ ತಾನೇ ಡಾಕ್ಟ್ರ್ ಹೇಳಿ ಹೋದ್ರಲ್ಲ, ಅಜ್ಜಿಗೆ ದೇಹದಲ್ಲಿ ಯಾವ ಸಮಸ್ಯೆನೂ ಇಲ್ಲ, ಅವ್ರಿಗೆ ಮನಸ್ಸಲ್ಲೇ ಸಮಸ್ಯೆ ಇರೋದು ಅಂತ. ಇವರಿಗೆ ಮೊದಲನೇ ರಾತ್ರಿ ಮಾಡಿಸ್ಬೇಕು ಅಂತ ಅವ್ರ ಮನಸ್ಸಲ್ಲಿದೆ. ಅದೊಂದು ನಡೆಸ್ಬಿಟ್ರೆ ಅವ್ರ ಮನಸ್ಸಿಗೆ ಹಗುರ ಆಗತ್ತೆ. ಈ ಮುದುಕರಿದಾರಲ್ಲ, ಮದುವೆ ಆಗದಿರೋವರೆಗೂ ಮದುವೆ ಆಗ್ಬೇಕು ಅಂತಾರೆ, ಮದುವೆ ಆಗ್ತಿದ್ದಾಗೆ ಶೋಭನ ಅಂತಾರೆ, ಆಮೇಲೆ ಮಕ್ಕಳು ಅಂತಾರೆ. ಇನ್ ಯಾವಾಗ ಮೇಲ್ ಹೋಗ್ತಾರೋ ಇವರು? ಈಗ ಅದೆಲ್ಲ ಏನು ಬೇಡ ರೀ, ಸ್ವಲ್ಪ ದಿನ ಹೋದ್ಮೇಲೆ ನೋಡೋಣ. ಹಾಗಲ್ಲಪ್ಪ, ಯಾವಾಗ ಏನ್ ನಡಿಬೇಕೋ ಅವಾಗ ಅದ್ ನಡಿಬೇಕು. ಹಾಗಂತೀರಾ? ಬೇರೆ ತರ ಅನ್ಕೋಬೇಡಪ್ಪ. ಅಜ್ಜಿ ಆರೋಗ್ಯ ಕೂಡ ನಾವು ದೃಷ್ಟಿಲಿ ಇಟ್ಕೋಬೇಕಲ್ವಾ? ನೀವು ಆಗಲ್ಲ ತಪ್ಪಲ್ಲ ಅಂತ ಅಂದ್ರೆ ನಿಮ್ಮಿಷ್ಟ. ಎಷ್ಟೇ ಆದ್ರೂ ನೀವು ದೊಡ್ಡೋರು, ಒಳ್ಳೇದು ಕೆಟ್ಟದು ನಮ್ಗಿಂತ ನಿಮಗೆ ಗೊತ್ತಿರುತ್ತೆ. ನಿಮ್ಮಿಷ್ಟನೇ ನಮ್ಮಿಷ್ಟ. ತುಂಬಾ ಥ್ಯಾಂಕ್ಸ್ ಅಪ್ಪ. ಏನ್ ಕೇಶವ, ನಿನಗ್ ಬೇರೆ ಹೇಳ್ಬೇಕಾ? ಹೋಗಿ ಪುರೋಹಿತ್ರಿಗೆ ಫೋನ್ ಮಾಡು. ಸರಿ ಮೇಡಮ್. ಅಣ್ಣ, ನೀವ್ ಹೋಗಿ ಮೊದಲನೇ ರಾತ್ರಿ ಏನ್ ಬೇಕೋ ತಗೊಂಡ್ ಬನ್ನಿ. ನಾನ್ ತಗೊಂಡ್ ಬರೋದಂದ್ರೇನು? ಬೆಳಗ್ಗೆನೆ ತರಕಾರಿಗಳನ್ನ ತರಿಸಿದ್ರು, ಇವಾಗ ಇದು. ಅಷ್ಟಕ್ಕೂ ನನ್ ಬಗ್ಗೆ ಏನ್ ಅನ್ಕೊಂಡಿದ್ದಾರೆ ಇವರು? ಪಕ್ಕದಲ್ಲಿ ಹೆಂಡತಿ ಇಲ್ದಿರೋ ಗಂಡ ಅಂದ್ರೆ ಸ್ವಲ್ಪನೂ ಗೌರವ ಇಲ್ವಾ? ಚಿಚಿ ಚಿಚಿ, ದರಿದ್ರ ಜೀವನ.